ನಮಸ್ಕಾರ. ಅರುಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಪೀಸ್ ಪನ್ನೀರ್ ಹೆಂಗೆ ಮಾಡೋದಂತ ನೋಡೋಣ. ಹಸಿ ಬಟಾಣಿ ಮತ್ತು ಪನ್ನೀರ ಹಾಕಿ ನಾವು ರೈಸ್ ಹೆಂಗೆ ಮಾಡೋದಂತ ನೋಡೋಣ. ಇದು ಟಿಫಿನ್ಗಾಗಿರ್ಬೋದು, ಬೆಳಗ್ಗೆ ಮಕ್ಕಳು ಟಿಫಿನ್ಗಾಗಿರ್ಬೋದು, ಬೆಳಗ್ಗೆ ನಮಗೆ ಎಲ್ಲರಿಗೂ ಮನೆ ಮಂದಿಗೆಲ್ಲ ಟಿಫಿನ್ಗಾಗಿರ್ಬೋದು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಡಿನ್ನರ್ಗೆ ಮಾಡ್ಕೋಬೋದು. ಅಗದಿ ಸಿಂಪಲ್ಲಾಗಿ ಒಂದು 10 ನಿಮಿಷದೊಳಗೂ ಈ ಟೈಪ ನಾವು ಅಗದಿ ರುಚಿಕರವಾದ ಪೀಸ್ ಪನ್ನೀರ್ ರೈಸ ನಾವು ಮಾಡ್ಕೋಬೋದು. ಬರ್ರಿ ಹಂಗಾರೆ ಇದಕ್ಕೆ ನಾ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ, ಹೆಂಗೆ ಮಾಡೀನಿ ಅಂತಲೂ ತೋರಿಸ್ಕೊಡ್ತೀನಿ. ಇದಕ್ಕೆ ನಾ ಇಲ್ಲಿ ಅಕ್ಕಿ ತೊಗೊಂಡಿನಿ, ಸೋನಾ ಮಸೂರಿ ಅಕ್ಕಿ 1 ಬಟ್ಟಲ್ದಷ್ಟು ತೊಗೊಂಡಿನಿ. ಮತ್ತು ಮುಂದೆ ಏನೇನು ಪದಾರ್ಥ ತೊಗೊಂಡಿನಿ ಅಂದ್ರೆ, ಈ ಹಸಿ ಬಟಾಣಿ ತೊಗೊಂಡಿನಿ 1 ಬಟ್ಟಲ್ದಷ್ಟು, ಹಸಿ ಮೆಣಸಿನ್ಕಾಯಿ 1 3 4, ಸ್ವಲ್ಪ ಕರಿಬೇವು, ಒಂದು ಅರ್ಧ ಇಂಚು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ. ಎಲ್ಲ ಸಾಮಗ್ರಿನೂ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. ಆಮ್ಯಾಗ 1 ಈರುಳ್ಳಿ ಉದ್ದಕ್ಕೆ ಹೊಳಿ ಇಟ್ಕೊಂಡಿನಿ. ಪಲಾವ್ ಎಲೆ 1 2 ತೊಗೊಂಡಿನಿ, 2 ಏಲಕ್ಕಿ, 1 ಇಂಚಿನಷ್ಟು ದಾಲ್ಚಿನ್ನಿ, 1 2 ಚಕ್ರ ಮಗ್ಗಿ, ಒಂದು 5 ರಿಂದ 6 ಇದು ಬ್ಲ್ಯಾಕ್ ಪೆಪ್ಪರ್. ಆಮ್ಯಾಗ ಪನ್ನೀರ್ ತೊಗೊಂಡಿನಿ 100 ಗ್ರಾಮ್ದಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ಚೌಕಗೆ. ನಂತರ 1 ಬಟ್ಟಲ್ದಷ್ಟು ಮೊಸರು ತೊಗೊಂಡಿನಿ, 1 2 3 ಚಮಚದಷ್ಟು ತುಪ್ಪ ತೊಗೊಂಡಿನಿ, 1 2 ಚಮಚದಷ್ಟು ಎಣ್ಣೆ ತೊಗೊಂಡಿನಿ. ತುಪ್ಪ ಎಣ್ಣೆ ಅಷ್ಟೇನು ಬಳಸಂಗಿಲ್ಲ, ಎಷ್ಟು ಬೇಕಷ್ಟು ಹಾಕ್ತೀನಿ. ಉಪ್ಪು ಒಂದು ಸ್ವಲ್ಪ ತೊಗೊಂಡಿನಿ. ಆಮ್ಯಾಗ ಸಕ್ಕರೆ 1 ಅರ್ಧ ಚಮಚ ತೊಗೊಂಡಿನಿ. ಜೀರಿಗೆ ಸಾಸಿವೆ 2 ಸೇರಿಸಿ ಅರ್ಧ ಚಮಚ ತೊಗೊಂಡಿನಿ. ನಾನು ನೋಡ್ರಿ ಇಲ್ಲಿ ಅಕ್ಕಿ ಸ್ವಚ್ಛಂಗಿ ತೊಳೆದು 2-3 ಸಲ ತೊಳೆದು ನೆನೆ ಇಟ್ಟಿದ್ದೆ. 1 ಬಟ್ಟಲ್ದಷ್ಟು ಅಕ್ಕಿ ನಾನಿಲ್ಲಿ ನೆನೆ ಇಟ್ಟಿದ್ದೆ. ಈಗ ಅನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಸಿಂಪಲ್ಲಾಗಿ ಅನ್ನ ಮಾಡೋದು. ಎಣ್ಣೆ ಹಾಕಿನಿ ಇಲ್ಲಿ. ಎಣ್ಣೆ ಹಾಕಿದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋನು. 1 ಚಮಚ ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೊಳ್ಳೋನು. ಕಾಯ್ದ ನಂತರ ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಉಳಿದಿದ್ದ ಪದಾರ್ಥ ಹಾಕೊಳ್ಳೋನು. ನಮ್ಮ ವಿಡಿಯೋ ನೋಡಿದವರು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈಗ ನಾವು ಕಡಿ ಮಸಾಲೆ ಏನು ತೊಗೊಂಡಿರ್ತೀವಲ್ಲ, ಕಡಿ ಮಸಾಲೆ ಅಂದ್ರೆ ಒಣ ಮಸಾಲೆ ಏನು ತೊಗೊಂಡಿರ್ತೀವಲ್ಲ, ಏಲಕ್ಕಿ, ಸ್ಟಾರ್ ಮೊಗ್ಗು, ಪಲಾವ್ ಎಲೆ ಇವೆಲ್ಲ ಹಾಕ್ಕೊಂಡು, ಮೆಣಸು ಇವೆಲ್ಲ ಹಾಕಿದ ನಂತರ ಉಳ್ಳಾಗಡ್ಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಇದ್ರ ಜೊತೆನೇ ನಾವು ಈಗ ಹಸಿ ಬಟಾಣಿ ಅದು ಏನು ತೊಗೊಂಡಿರ್ತೀವಲ್ಲ, ಹಸಿ ಮೆಣಸಿನ್ಕಾಯಿ, ಹಸಿ ಬಟಾಣಿ ಅದನ್ನು ಎಲ್ಲ ಹಾಕ್ಕೊಂಡು ಬಿಡೋಣ. ಇದು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ನೀವು ಬಟಾಟಿನೂ ಸೇರಿಸ್ಕೋಬಹುದು. ಬಟಾಟೆ ಆಗಿರ್ಬೋದು ಮತ್ತು ಕ್ಯಾರೆಟ್ ಅದನ್ನು ಎಲ್ಲ ಹಾಕ್ಕೋಬೋದು. ಸ್ವಲ್ಪ ಸಣ್ಣಗೆ ಹೋಳಿ ಅದನ್ನು ಟೇಸ್ಟ್ ಆಗ್ತದೆ. ನಾನಿಲ್ಲಿ ಪಿಜ್ಜಾ ಮತ್ತು ಪನ್ನೀರ ಅಷ್ಟೇ ಹಾಕೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಾವೀಗ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಂಡ ನಂತರ ಅಕ್ಕಿ ಹಾಕ್ಕೊಳ್ಳೋಣ. ಸ್ನೇಹಿತರೆ, ಇದು ಅನ್ನ ನಾವು ಒಂದು 10 ನಿಮಿಷ ಒಳಗೆ ಮಾಡ್ಕೋಬೋದು ಮತ್ತು ಭಾಳ ಟೇಸ್ಟಾಗಿರ್ತೈತೆ. ಇದ್ರೊಳಗೆ ಪನ್ನೀರ್ ಅದು ಹಾಕಿದ್ದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೂ ಇದು ಭಾಳ ಟೇಸ್ಟ್ ಅನ್ನಿಸ್ತೈತಿ ತಿನ್ನಲಿಕ್ಕೆ. ಈ ಟೈಪ ನೀವು ಒಮ್ಮೆ ಮನೆಯೊಳಗೆ ಮಾಡಿ ನೋಡಿರಿ ಹೆಂಗೆ ಅನಿಸ್ತದೆ ಅಂಥೇಳಿ. ಇದು ಚಲೋ ಅನಿಸ್ತಾರೆ ನಿಮ್ಗೆ, ಪದೇ ಪದೇ ಮಾಡ್ತೀರಿ ನೀವು. ಈ ಟೈಪ ಹೆಲ್ದಿಯಾಗಿನೂ ಇರ್ತದೆ. ಮೊಸರು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮ್ಯಾಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ದು ಅಕ್ಕಿ ಹಾಕ್ಕೊಳ್ಳೋಣ. ಈಗ ಮೊಸರು ಹಾಕಿದ ನಂತರ ನಾನೀಗ ಅಕ್ಕಿ ಹಾಕ್ತೀನಿ. ತೊಳೆದಿಟ್ಟಿದ್ದ ಅಕ್ಕಿ 1 ಬಟ್ಲ ಅಕ್ಕಿ ಹಾಕ್ಕೊಂಡಿನಿ. 1 ಬಟ್ಲ ಅಕ್ಕಿಗೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದ್ರ 2ರಷ್ಟು ನೀರು ಹಾಕೊಳ್ಳೋನು. ಅಕ್ಕಿ ಹಾಕೊಂಡ ನಂತರ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ ಅಕ್ಕಿನೂ. ಎಷ್ಟು ಚೆಂದ ಕಾಣ್ಲಿಕ್ಕತ್ತದ ನೋಡಿರಿ, ಅಷ್ಟು ರುಚಿನೂ ಆಗಿರ್ತದೆ. ಒಮ್ಮೆ ಮನೆಯೊಳಗೆ ನೀವು ಮಾಡಿ ತಿಂದು ನೋಡಿರಿ. ಈ ಟೈಪ್ ಅನ್ನ ಪನ್ನೀರ್ ಹಾಕಿ ಪೀಸ್ ಹಾಕಿ ಈಗ ಸಕ್ಕರೆ ಮತ್ತು ಉಪ್ಪು ಇಷ್ಟು ಹಾಕಿದ ನಂತರ ನಾವೀಗ ನೀರು ಹಾಕೊಳ್ಳೋನು. ನಾವು 1 ಬಟ್ಲು ಅಕ್ಕಿ ತೊಗೊಂಡಿದ್ನಿ, ಆ ಬಟ್ಟದಲ್ಲೇ 2 ಬಟ್ಲದಷ್ಟು ನೀರು ಹಾಕೋತೀನಿ. ಈಗ 2 ಬಟ್ಲ ನೀರು ಹಾಕ್ಕೊಂಡಿನಿ. ಎಲ್ಲ ಒಂದು ಸ್ವಲ್ಪ ತಿರುವಾಡಿಬಿಡೋನು. ಇದನ್ನು ತಿರುವಿ ಇದಕ್ಕೆ ಮುಚ್ಚಳ ಮುಚ್ಚಿ ಬಿಡೋನು.
ನೋಡಿದ್ರಲ್ಲ ಸ್ನೇಹಿತರೆ, ನಾನೀಗ ಇನ್ನೂ ಒಂದು ಚಮಚದಷ್ಟು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದ್ದನ್ನು ಮುಚ್ಚಿಬಿಡ್ತೀನಿ. ನಾನು ತೊಗೊಂಡಿದ್ದು ತುಪ್ಪ ಎಲ್ಲ ಬಳಸಿಲ್ಲ, ಅದರೊಳಗೆ ಒಂದು 2ರಿಂದ 3 ಚಮಚ ಅಷ್ಟು ಹಾಕ್ಕೊಂಡೀನಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಬಿಡೋಣ. ನೀವು ಒಂದು ಬಟ್ಟಲ್ ಅಕ್ಕಿಗೆ 2 ಬಟ್ಟಲ್ದಷ್ಟು ನೀರು ಹಾಕಿರ್ತೀರಲ್ಲ, ಅದಕ್ಕೆ 2 ಸೀಟಿ ಹೊಡೆಸಿದ್ರೆ ಸಾಕು. ಈಗ 2 ಸೀಟಿ ಹೊಡೆದಿದೆ ನೋಡಿರಿ. ಕುಕ್ಕರೆಲ್ಲ ತಣ್ಣಗಾಗ್ಯದ. ನಾನೀಗ ಮುಚ್ಚಳ ತೆಗ್ದೀನಿ. ಅನ್ನ ಎಷ್ಟು ಚೆಂದಾಗ್ಯದ ನೋಡಿರಿ, ವೈಟ್ ಕಲರ್ ಅನ್ನ, ಅಗದಿ ಟೇಸ್ಟಾಗಿರ್ತೈತಿ. ಇದ್ರಾಗ ನೀವು ಸ್ವಲ್ಪ ತುಪ್ಪ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಹತ್ತೈತಿ. ಇದ್ರ ಜೊತೆ ನಂಚ್ಕೊಳಕ್ಕೆ ಸ್ವಲ್ಪ ಟೊಮೆಟೊ ಚಟ್ನಿ ಅಥವಾ ಕೆಂಪು ಖಾರ ಅಥವಾ ಕೆಂಪು ಚಟ್ನಿ ಅಥವಾ ಉಪ್ಪಿನಕಾಯಿ ಇದೇನಾರೇ ಹಾಕೋರಿ, ಇಲ್ಲ ರಾಯ್ತ ಮಾಡಿದರೂ ನಡೀತದೆ. ಈಗ ನಾವು ಇದಕ್ಕೆ ಮ್ಯಾಗ ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ, ನಮ್ಮದು ಪೀಸ್ ಪನ್ನೀರ ರೈಸ್ ರೆಡಿ ಆಯಿತು. ತಿನ್ನಲಿಕ್ಕೆ, ಊಟಕ್ಕೆ, ಡಬ್ಬಿಗೆ ಹಾಕಲಿಕ್ಕೆ ಎಲ್ಲದಕ್ಕೂ ಇದು ಭಾಳ ಚಲೋ ಅನ್ನಿಸ್ತದೆ ಮಾಡಿ ಹಾಕಿದ್ರೆ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನೋಡಿರಿ. ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡೀನಿ ನಾನು. ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ಇಂಥದ್ದೇ ಹೊಸ ರೆಸಿಪಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡಿದ್ರಿ, ಪೀಸ್ ಪನ್ನೀರ್ ರೈಸ್ ಈಗ ರೆಡಿ ಆಯಿತು. ನಾವು ಊಟಕ್ಕೆ ತೊಗೊಳ್ಳೋಣಂತ. ನೀವು ಈ ಟೈಪ್ ಒಮ್ಮೆ ಮನೆಯೊಳಗೆ ಮಾಡಿ ನೋಡಿರಿ, ಹೆಂಗೆ ಅನಿಸ್ತದಂತ ಹೇಳ್ರಿ. ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಇಂಥದ್ದೇ ಹೊಸ ರೆಸಿಪಿ ತೊಗೊಂಡು ಮತ್ತೆ ಬರಿತೀನಿ ನಾನು. ಅಲ್ಲಿವರೆಗೂ ಧನ್ಯವಾದಗಳು.